ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಕರ್ನಾಟಕದಲ್ಲಿ ಈ ವರ್ಷ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆಯೋ ಏನೋ ಎಂಬುವಂತೆ ಆಗಿದೆ. ಸತತ ಬೆಲೆ ಏರಿಕೆಯಿಂದ ರಾಜ್ಯದ ಜನತೆ ಯಾರ ಬಳಿ ಹೋಗಿ ಗೋಳನ್ನ ತೋಡಿಕೊಳ್ಳಬೇಕು ಎಂದು ತಲೆಗೆ ಕೈಕೊಟ್ಟು ಕುಳಿತಿದ್ದಾರೆ. ಒಂದಾದರ ಮೇಲೆ ಒಂದರಂತೆ ಅಗತ್ಯ ವಸ್ತುಗಳ ಬೆಲೆ ಮಾತ್ರವಲ್ಲದೆ ಮೆಟ್ರೋ, ಸಾರಿಗೆ ಬಸ್ಗಳ ಪ್ರಯಾಣ ದರವೂ ಕೂಡ ಹೆಚ್ಚಾಗುತ್ತಿದೆ. ಇದರಿಂದಾಗಿ ಜನಸಾಮಾನ್ಯರಿಗೆ ಆರ್ಥಿಕ ಹೊರೆಯಾಗಿದ್ದು ಬೆಲೆ ಏರಿಕೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಿರುವಾಗ ಇಂತಹ ಹೊತ್ತಲ್ಲೇ ಮತ್ತೊಂದು ದರದ ಬಗ್ಗೆ ಈಗ ಮಹತ್ವದ ಮಾಹಿತಿ ಬಂದಿದೆ. ಮತ್ತೆ ರಾಜ್ಯದ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುವ ಹಾಗೆ ಸುಳಿವು ಸಿಕ್ಕಿದೆ. ಹೌದು, ರಾಜ್ಯದಲ್ಲಿ ಬೆಲೆ ಏರಿಕೆ ನಿಲ್ಲುವಂತೆ ಕಾಣಿಸ್ತಿಲ್ಲ. ಆಟೋ ಪ್ರಯಾಣ ದರ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಆಗಾಗ ಮಾಹಿತಿಗಳು ಹರಿದಾಡುತ್ತಿತ್ತು. ಆದರೆ ಇಂದು ಈ ಬಗ್ಗೆ ಸ್ಪಷ್ಟವಾದ ಆದೇಶವೊಂದು ಹೊರಬಿದ್ದಿದೆ. ಇದು ಜನಸಾಮಾನ್ಯರಿಗೆ ಶಾಕ್ ನೀಡಿದೆ ಕೂಡ. ಕೆಎಂಎಫ್, ನಂದಿನಿ ಹಾಗೂ ಮದರ್ ಡೈರಿ ಹಾಲಿನ ದರ ಹೆಚ್ಚಳವಾದ ಬೆನ್ನಲ್ಲೇ ಇದೀಗ ಡೈರಿ ಬ್ರಾಂಡ್ ಅಮೂಲ್ ಹಾಲಿನ ದರ ಕೂಡ ಏರಿಕೆ ಮಾಡಲಾಗಿದೆ. ಇದೀಗ ಆಟೋ ಪ್ರಯಾಣ ದರದ ಸರದಿ ಶುರುವಾಗಿದೆ. ಕಳೆದ 3 ವರ್ಷದಿಂದ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘಟನೆಗಳು ಬೆಲೆ ಏರಿಕೆ ಮಾಡುವಂತೆ ನಿರಂತರವಾಗಿ ಹೋರಾಟವನ್ನ ಮಾಡುತ್ತಲೇ ಬಂದಿದ್ರು. ಇದೀಗ ಒತ್ತಡ ಹೆಚ್ಚಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಆಟೋ ಚಾಲಕರ ಮನವಿಯನ್ನ ಪುರಸ್ಕರಿಸಿದೆ. ಹೀಗಾಗಿ ಆಟೋ ಪ್ರಯಾಣ ದರ ಹೆಚ್ಚಿಸಲು ಜಿಲ್ಲಾಡಳಿತ ಇದೀಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎಂಬ ಮಾಹಿತಿ ಬಂದಿದೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಆಟೋ ಚಾಲಕರು ಆಟೋ ಮೀಟರ್ ದರ ಏರಿಕೆ ಮಾಡುವುದು ಅನಿವಾರ್ಯ ಎನ್ನಲಾಗುತ್ತಿದೆ. ಹೀಗಾಗಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿರುವ ಆಟೋ ಚಾಲಕರು ಕೂಡಲೇ ಒಪ್ಪಿಗೆ ನೀಡಬೇಕು ಎಂದು ಒತ್ತಾಯಿಸಿದರು ಎನ್ನಲಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದು ಅಧಿಕೃತವಾಗಿ ಆದೇಶ ಹೊರಬೀಳುವುದು ಮಾತ್ರ ಬಾಕಿ ಇದೆ ಎನ್ನಲಾಗ್ತಿದೆ. ಮೇ 13ಕ್ಕೆ ಆದೇಶವನ್ನು ಹೊರಡಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ. ಈಗ ಬೆಂಗಳೂರಿನಲ್ಲಿ ಕನಿಷ್ಠ ಆಟೋ ಪ್ರಯಾಣ ದರ 30 ರೂಪಾಯಿ ಇದೆ. ನಂತರ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ದರ ಆಗುತ್ತದೆ. ಪರಿಷ್ಕೃತ ದರಪಟ್ಟಿ ಪ್ರಕಾರ ಕನಿಷ್ಠ ಪ್ರಯಾಣ ದರವನ್ನ 35 ರೂಪಾಯಿ ಮಾಡುವಂತೆ ಆಟೋ ಚಾಲಕರು ಒತ್ತಾಯಿಸಿದ್ದಾರೆ. ಇದೀಗ ಹೊಸ ದರ ಜಾರಿಗೆ ಬಂದ್ರೆ ಆಟೋದ ಕನಿಷ್ಠ ಪ್ರಯಾಣ ದರ 30 ರೂಪಾಯಿಯಿಂದ 35 ರೂಪಾಯಿ ಆಗಲಿದೆ. ಅಂದ್ರೆ 5 ರೂಪಾಯಿ ಹೆಚ್ಚಾಗಲಿದೆ ಎನ್ನಬಹುದು. ಒಟ್ಟಾರೆ ಈ ಮೂಲಕ ಒಬ್ಬರಾದ್ರ ಮೇಲೆ ಒಬ್ರು ಕಾರಣಗಳನ್ನ ಹುಡುಕಿಕೊಂಡು ಬೆಲೆ ಏರಿಕೆಯನ್ನ ಮಾಡ್ತಿದ್ದಾರೆ. ಆದ್ರೆ ಈ ಮಧ್ಯೆ ಜನಸಾಮಾನ್ಯರ ಗೋಳು ಕೇಳೋರು ಯಾರು ಗೊತ್ತಿಲ್ಲ. ಈ ಬೆಲೆ ಏರಿಕೆ ಯಾವಾಗ ನಿಲ್ಲುತ್ತದೆ ಎಂದು ಕಾದು ನೋಡೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.